Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡ್ತಿದ್ದೀವಪ್ಪ ಅಂತಂದ್ರೆ ಬಹಳಷ್ಟು ಜನ ಶಿಕ್ಷಕ ಆಕಾಂಕ್ಷಿಗಳು ವೇಟ್ ಮಾಡ್ತಿರುವಂತ ಎಕ್ಸಾಮ್ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆ, ಕರ್ನಾಟಕ ಟಿಇಟಿ, ಹೌದಾ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಈ ಒಂದು ಟೆಸ್ಟ್ ಬಗ್ಗೆ ಈ ಒಂದು ವಿಡಿಯೋ ಲೆಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡೋಣ. ಅಂದ್ರೆ ಕ್ವಾಲಿಫಿಕೇಶನ್ ಏನು, ಯಾರೆಲ್ಲ ಈ ಎಕ್ಸಾಮ್ ಬರೀಬಹುದು, ಯಾರು ಈ ಎಕ್ಸಾಮ್ ಬರೀಲಿಕ್ಕೆ ಅರ್ಹರಲ್ಲ, ಈ ರೀತಿಯಾದಂಥ ಎಲ್ಲ ಒಂದು ಮಾಹಿತಿಯನ್ನ ನಾವು ತಿಳ್ಕೊಳ್ಳುತ್ತಾ ಹೋಗೋಣ. ಓಕೆ, ಫೈನ್. ನೋಡ್ರಿ, ಇದನ್ನ ಐ ವಾಂಟ್ ಎವ್ರಿಬಡಿ ಟು ಜಸ್ಟ್ ಸಿ ದಿಸ್ ಫಸ್ಟ್. ಇದನ್ನ ನೋಡ್ಬೇಕು. ಏನಪ್ಪಾ ಅಂತಂದ್ರೆ ಅರ್ಜಿ ಸಲ್ಲಿಕೆ. ನಾವು ಈ ಒಂದು ಪರೀಕ್ಷೆ ಬರೀಬೇಕಪ್ಪ ಅಂತಂದ್ರೆ ಯಾವುದೇ ಆಫ್ಲೈನ್ ಅಥವಾ ಪೋಸ್ಟ್ ಮುಖಾಂತರ ನಾವು ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಇಲ್ಲ. ಇದೆಲ್ಲರಿಗೂ ಗೊತ್ತಿರುವಂತದ್ದೇ. ಅಂದ್ರೂ ನಮಗೆ ಮಾಹಿತಿಗೆ ಇರ್ಲಿ ಅಂತ ಹೇಳಿ ಕೊಟ್ಟಿರುವಂತದ್ದು. ನಾವು ಪರೀಕ್ಷೆ ಬರೀಬೇಕಪ್ಪ ಅಂತಂದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ಕಳೆದ ಒಂದು ತಿಂಗಳಿಂದ ನಮ್ಗ ಏನನ್ನ ಹಾಕತ್ತಿದ್ರಪ್ಪ ಅಂತಂದ್ರೆ ಈ ಸಾರಿ ಟಿಇಟಿ ಎಕ್ಸಾಮ್ ಏನಾಗಿರುತ್ತೆ, CBT ಆಗಿರುತ್ತೆ ಅಂತ ಹೇಳ್ತಾ ಇದ್ರು. CBT ಅಂದ್ರೆ ಏನ್ರಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಆನ್ಲೈನ್ ಎಕ್ಸಾಮ್ ಇರ್ತೈತಿ, ನಾವು ಕಂಪ್ಯೂಟರ್ನಾಗ ಆನ್ಸರ್ ಟೈಪ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಅದು ಈ ಸಾರಿ ಇಲ್ಲ. ಬಟ್ ಡೆಫಿನೆಟ್ಲಿ ಒನ್ ಆರ್ ಅದರ್ ಡೇ ಅದು ಬಂದೇ ಬರುತ್ತೆ. ಇವಾಗ ನಮ್ಮ ಇಲ್ಲಿ ಒಂದು ಕ್ಲಿಯರ್ ಆಗಿ ಕೊಟ್ಟಿರುವಂತದನ್ನ ಅರ್ಥ ಮಾಡ್ಕೋಬೇಕು. ಪರೀಕ್ಷೆ ಆಫ್ಲೈನ್ ಇದೆ, ಪೆನ್ ಅಂಡ್ ಪೇಪರ್ ಮೋಡ್. ಅಂದ್ರೆ ಕ್ವಶನ್ ಪೇಪರ್ ಕೊಡ್ತಾರೆ, ನಮಗೆ OMR ಶೀಟ್ ಇರುತ್ತೆ, OMR ಶೀಟ್ ಅಲ್ಲಿ ನಾವು ಶೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಮತ್ತೆ ಪರೀಕ್ಷೆ ಯಾವಾಗ ಅನ್ನೋಕ್ಕಿಂತ ಮುಂಚೆ ಅರ್ಜಿ ಸಲ್ಲಿಕೆ ಯಾವಾಗ ಇದೆ, 23ನೇ ತಾರೀಕಿಂದ ಅಕ್ಟೋಬರ್ 23ರಿಂದ ನವೆಂಬರ್ 9ರವರೆಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಸುವುದಕ್ಕೆ ನಮ್ಗೆ ಏನೋ ಟೈಮ್ ಕೊಟ್ಟಿರುವಂತದ್ದು. ಮತ್ತೆ ಪರೀಕ್ಷೆನು ಯಾವಾಗ ಫಿಕ್ಸ್ ಮಾಡಿದಾರಪ್ಪ ಅಂತಂದ್ರೆ ಪತ್ರಿಕೆ 1 ಅಂದ್ರೆ 1 to 5 ಟೀಚರ್ಸಿಗೆ ಮತ್ತೆ 6 to 8 ಟೀಚರ್ಸಿಗೆ 2 ಪರೀಕ್ಷೆ ಇರುವಂತದ್ದು. ಪತ್ರಿಕೆ 1, ಪತ್ರಿಕೆ 2 ಅಂತ ಹೇಳಿ. ಈ ಪತ್ರಿಕೆ 1 ಯಾವತ್ತಿದೆಯಪ್ಪ ಅಂತಂದ್ರೆ 7/12/2025 ಭಾನುವಾರ, 7ನೇ ಡಿಸೆಂಬರ್ 2025 ಭಾನುವಾರ ಈ ಎಕ್ಸಾಮ್ ಇರುವಂತದ್ದು. ಸಮಯ ಯಾವಪ್ಪ ಅಂತಂದ್ರೆ 9:30ರಿಂದ 12 ಗಂಟೆ, 9:30ರಿಂದ 12 ಗಂಟೆವರೆಗೂ ನಮಗೆ ಈ ಪರೀಕ್ಷೆ ಇರುವಂತದ್ದು. ಅದೇ ತರನಾಗಿ ಆಫ್ಟರ್ನೂನ್ ಮಾರ್ನಿಂಗ್ ಸೆಷನ್ ಏನಾಗಿರುತ್ತೆ, ಪತ್ರಿಕೆ 1 ಇರುತ್ತೆ. ನಾವು ಆಫ್ಟರ್ನೂನ್ ಸೆಷನ್ ಏನಾಗಿರುತ್ತಪ್ಪ ಅಂತಂದ್ರೆ ಪೇಪರ್ 2 6 to 8 ಆಗಿರುತ್ತೆ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಷ್ಟು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಬಿಗಿನಿಂಗ್ ಅಲ್ಲಿ. ಯಾಕಪ್ಪ ಅಂದ್ರೆ ಅರ್ಜಿ ಸಲ್ಲಿಸೋದು ಯಾವಾಗ ಮುಗಿತೈತಿ, ಎಕ್ಸಾಮ್ ಯಾವ ಡೇಟಿಗೆ ಐತಿ, ಮತ್ತೆ ಅದು ಆನ್ಲೈನ್ ಆಯ್ತು ಆಫ್ಲೈನ್ ಆಯ್ತು, ಅಷ್ಟಂತ ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ನೋಡೋಣ ಏನಪ್ಪಾ ಅಂದ್ರೆ ಸೊ ಇದು ನಮ್ಗಷ್ಟು ಉಪಯುಕ್ತ ಇಲ್ಲ. ಏನು ಉಪಯುಕ್ತ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಫೈನ್. ಅರ್ಹತೆ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ. ಇಲ್ಲಿ ಯಾರೆಲ್ಲ ಈ ಎಕ್ಸಾಮ್ ಬರೀಬಹುದಪ್ಪ ಅಂತಂದ್ರೆ ಫಸ್ಟ್ಗೆ ಒಂದು ಕನ್ಫ್ಯೂಷನ್ ಇರುವಂತದ್ದು. ಇಲ್ಲೇ ಪರ್ಸೂಯಿಂಗ್ ಅಂತ ಇದೆ. ಪರ್ಸೂಯಿಂಗ್ ಅಪ್ಪ ಅಂತಂದ್ರೆ ಯಾರೆಲ್ಲ ಕೋರ್ಸಿಗೆ ಸೇರ್ಕೊಂಡಿದ್ದೀರಿ, PU ಮುಗಿದ್ಮೇಲೆ DLDಗೆ ಅಪ್ಲೈ ಮಾಡಿರುವಂತವ್ರು, ಅಪ್ಲೈ ಮಾಡಿ ಸೇರ್ಕೊಂಡ್ರು, ಪ್ರೆಸೆಂಟ್ಲಿ ಕಲಿತಾ ಇರುವಂತವ್ರು, ಅಥವಾ ಡಿಗ್ರಿ ಮುಗಿಸಿ BEdಗೆ ಸೇರ್ಕೊಂಡಿರುವಂತವ್ರು. ನೀವು ಮೊದಲನೇ ಸೆಮಿಸ್ಟರ್ ಅಲ್ಲೇ ಇರ್ರಿ, ಸೆಕೆಂಡ್ ಸೆಮಿಸ್ಟರ್ ಆದ್ರೂ ಇರ್ರಿ, ಥರ್ಡ್ ಸೆಮಿಸ್ಟರ್ ಆದ್ರೂ ಇರ್ರಿ, ಫೋರ್ತ್ ಸೆಮಿಸ್ಟರ್ ಆದ್ರೂ ಇರ್ರಿ, ಇನ್ನು ನಿಮ್ದು ರಿಸಲ್ಟ್ ಬಂದಿಲ್ಲ ಅಂದ್ರೆ ನೀವು ಇನ್ನೂ ಕಲಿತಾ ಇದ್ದೀರಿ. ಪರ್ಸ್ಯೂಯಿಂಗ್ ಅಂದ್ರೆ ಕಲಿತಾ ಇದ್ದೀರಿ ಅಂದನಗೆ. ಓಕೆ, ನೀವು ಕಲಿತಾ ಇದ್ರು ಕೂಡ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಒಂದು ಪರೀಕ್ಷೆಗೆ ಅಪ್ಲೈ ಮಾಡಬಹುದು. ಓಕೆ, ಅಂದ್ರೆ ಇದರ ಅರ್ಥ ನೀವು ಕೋರ್ಸಿಗೆ ಸೇರ್ಕೊಂಡಿದ್ದೀರಿ ಅಂತ ಅಂದಾದ್ಮೇಲೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಎಕ್ಸಾಮ್. ಓಕೆ, ಫೈನ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಓಕೆ, ಫೈನ್. ನೋಡ್ರಿ, ಅಭ್ಯರ್ಥಿಗಳಿಗೆ ಸೂಚನೆ ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಾಗಿದೆ. ಏನಪ್ಪಾ ಅಂತಂದ್ರೆ ಯಾವಾಗ 23 ಅಕ್ಟೋಬರ್ ಇಂದ 9 ನವೆಂಬರ್ ವರೆಗೆ ನಾವೇನು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅಪ್ಲಿಕೇಶನ್ ಸಲ್ಲಿಸಕ್ಕೆ ನಮಗೆ ಕೊಟ್ಟಿರುವಂತ ವೆಬ್ಸೈಟ್ ಇದು schooleducation.karnataka.go government.in ಅಂತ ನೀವು ಹಾಕಿದ್ರಪ್ಪ ಅಂದ್ರೆ ಅಲ್ಲಿ ಹೋಗಿ ಫಸ್ಟ್ ಏನ್ ಮಾಡ್ಬೇಕು, ಲಾಗಿನ್ ಆಗಬೇಕು, ಆಮೇಲೆ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ ನಂತರ ನಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಅವಸರ ಮಾಡುವಂತದ್ದು ಏನಿಲ್ಲ, ಸಮಯ ಬಹಳಷ್ಟಿದೆ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಾ ಮಾಹಿತಿಯನ್ನ ಸರಿಯಾಗಿ ತುಂಬಬೇಕು. ನೋಡ್ರಿ, ಒಂದ್ಸರಿ ಏನಾಗಿದೆಪ್ಪ, ಒಂದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅಂತಂದ್ರು ನೀವು
ಎಕ್ಸಾಮ್ ಬರಿಬೋದು, ಬಟ್ ಸರ್ಟಿಫಿಕೇಟನ್ನು ತಗೊಳ್ಳುವಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಆನ್ಲೈನ್ ಅರ್ಜಿಯಲ್ಲಿ ಅಗತ್ಯ ಇರುವ ಎಲ್ಲ ಮಾಹಿತಿಗಳನ್ನು ಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಹಾಗೂ ಪೂರ್ಣ ವಿವರಣೆಗಳೊಂದ ಅರ್ಜಿಯ ಕಂಪ್ಯೂಟರ್ ಜನರೇಟೆಡ್ ಪ್ರತಿ, ಅದರ ಪ್ರಿಂಟ್ಔಟ್ ಅನ್ನ ಕೂಡ ನೀವು ತೆಗೆದಿಟ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಓಕೆ, ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಅವರು ಹೆಚ್ಚುವರಿಯಾಗಿ ಸಲ್ಲಿಸುವ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನ ಪಾವತಿಸಬೇಕು. ಅಂದ್ರೆ ಇಲ್ಲೇನಾಗತ್ತಪ್ಪ ಅಂತಂದ್ರೆ ಪೇಪರ್ 1 ಪೇಪರ್ 2 ಇದೆ. ಪೇಪರ್ 1 ಇತ್ತಪ್ಪ ಅಂತಂದ್ರೆ ಪೇಪರ್ 1ಗೆ ಅಷ್ಟೇ ನೀವು ಅಪ್ಲಿಕೇಶನ್ ಫೀಯನ್ನು ಎಕ್ಸಾಮ್ ಫೀಯನ್ನ ಕೊಡಬೇಕಾಗುತ್ತೆ. ಅಥವಾ ನೀವು ಎರಡು ಅಪ್ಲಿಕೇಶನ್ ಹಾಕಿದ್ರಿ, ಪೇಪರ್ 1ಗೆ ಪೇಪರ್ 2ಗೆ, ಅವಾಗ ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ಎರಡೂ ಪರೀಕ್ಷೆಗಳಿಗೆ ನೀವೇನು ಸಪರೇಟ್ ಆಗಿ ಫೀಸನ್ನ ಕೊಡಬೇಕಾಗುತ್ತೆ. ಓಕೆ, ಅದು ಎಷ್ಟು ಏನು ಅಂತ ಮುಂದೆ ನೋಡೋಣ. ಓಕೆ, ಫೈನ್. ಓಕೆ, ಈ ಮೊದಲೇ ಹೇಳಿರುವಂತೆ ನೀವು ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು. ಅದು ವೆಬ್ಸೈಟ್ ಇಲ್ಲಿದೆ. ಓಕೆ, ಆಮೇಲೆ ನೋಡ್ರಿ, ರಿಜಿಸ್ಟ್ರೇಷನ್ ಆದ ನಂತರ ಲಾಗಿನ್ ಆಗಿ ಆನ್ಲೈನ್ ಅರ್ಜಿಯನ್ನ ಪೂರ್ಣ ವಿವರಗಳೊಂದಿಗೆ ಭರ್ತಿ ಮಾಡಿ ಸಲ್ಲಿಸುವುದು. ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಆದ್ಮೇಲೆ ನಮ್ಮೆಲ್ಲ ಇನ್ಫಾರ್ಮೇಶನ್ ಅನ್ನ ಪೂರ್ತಿಯಾಗಿ ತುಂಬಬೇಕು. ಆಮೇಲೆ ನಾವು ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನ ಅಭ್ಯರ್ಥಿಗಳು ಇತರರಿಗೆ ಸಿಗದಂತೆ ನೋಡ್ರಿ, ಈ ಯೂಸರ್ ID ಮತ್ತು ಪಾಸ್ವರ್ಡ್ ನಿಮಗೆ ಸಿಗುತ್ತೆ ಯಾವಾಗ ರಿಜಿಸ್ಟರ್ ಆದ್ಮೇಲೆ. ನಿಮ್ಗೆ ರಿಜಿಸ್ಟರ್ ಮಾಡುವಾಗ ಯೂಸರ್ ID ಪಾಸ್ವರ್ಡ್ ಸಿಗುತ್ತೆ. ಈ ಯೂಸರ್ ID ಪಾಸ್ವರ್ಡ್ ಅನ್ನ ಬೇರೆದವರಿಗೆ ಕೊಡದಂತೆ ನೀವು ತೆಗೆದಿಟ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ನಿಮ್ಮ ಮಾಹಿತಿಯನ್ನ ತಿರುಚುವಂತ ಒಂದು ಇದನ್ನು ಆಗಿರ್ಬೋದು. ಮತ್ತೆ ಈವನ್ ಹಾಲ್ ಟಿಕೆಟ್, ಅಡ್ಮಿಟ್ ಕಾರ್ಡ್ ಬಂದಾಗ ಕೂಡ ನೀವೇನ್ ಮಾಡಬೇಕಾಗುತ್ತೆ, ಯೂಸರ್ ID ಪಾಸ್ವರ್ಡ್ ಹಾಕಿ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಅದ್ರ ಸಲುವಾಗಿ ಆದ್ರೂ ಯೂಸರ್ ID ಪಾಸ್ವರ್ಡ್ ಅನ್ನ ಮರೆಯದಂಗೆ ಸರಿಯಾಗಿ ಒಂದು ಕಡೆ ಬರೆದಿಟ್ಕೋಬೇಕು ಅಥವಾ ನೆನಪಿಟ್ಕೋಬೇಕು. ಓಕೆ, ಇದಾದ ನಂತರ ಏನಪ್ಪಾ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ನೋಡ್ರಿ, ನೀವು ಇಂಟರ್ನೆಟ್ ಸೆಂಟರ್ಗೆ ಹೋದಾಗಂತೂ ಹಾಗೆ ಆಗುತ್ತೆ. ಅಥವಾ ನಿಮ್ಮ ಕಡೆನೆ ಮೊಬೈಲ್ ಫೋನ್ ಥ್ರೂನು ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಅವಾಗ ಇಲ್ಲಿ ಮೇನ್ಲಿ ನಿಮ್ಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನಿಮ್ಮ ಒಂದು ಸಹಿ, ಇವೆರಡು ಡಾಕ್ಯುಮೆಂಟ್ ಮೇನ್ಲಿ ಬೇಕಾಗಿರುವಂತದ್ದು. ಇಲ್ಲಿ ಏನಪ್ಪಾ ಅಂತಂದ್ರೆ ಪಾಸ್ಪೋರ್ಟ್ ಸೈಜ್ ನಿಮ್ ಫೋಟೋ ಏನಿದೆಯಲ್ಲ ಅದು 50 KB ಆಗಿರ್ಬೇಕು. ಓಕೆ, ನಿಮ್ಮ ಸಹಿ ಏನಾಗಿರ್ಬೇಕು 40 KB ಅಲ್ಲಿ ಇರಬೇಕು, ಕಿಲೋಬೈಟ್ ಅಲ್ಲಿ ಅಷ್ಟೇ ಇರಬೇಕು. ಇದ್ದಾಗ ಮಾತ್ರ ಅದೇನ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡುತ್ತೆ. ಓಕೆ, ಅದನ್ನ ಹೆಂಗ್ ಮಾಡೋದ್ರಿ, ಆನ್ಲೈನ್ ಅಲ್ಲಿ ಹೋಗಿ ಅಥವಾ ಮೈಕ್ರೋಸಾಫ್ಟ್ ಫೋಟೋ ಇಮೇಜ್ ಪಿಕ್ಚರ್ ಮ್ಯಾನೇಜರ್ ಅನ್ನೋದು ಆ್ಯಪ್ ಇದೆಯಲ್ಲ, ನೀವು ಕಂಪ್ಯೂಟರ್ ಅಲ್ಲೂ ಮಾಡ್ಬೋದು. ಅಥವಾ ಇಂಟರ್ನೆಟ್ ಅಲ್ಲಿ ಸಾಕಷ್ಟು ಆನ್ಲೈನ್ ಫ್ರೀ ವೆಬ್ಸೈಟ್ಗಳಿವೆ. ನೀವು ಇಮೇಜ್ ನೀವು ಇಲ್ಲಿ ಹಾಕಿದ್ರೆ ನಿಮ್ಗೆ ಯಾವ KB ಬೇಕೋ ಆ KBಗೆ ಕಂಪ್ರೆಸ್ ಮಾಡಿ ಕೊಡ್ತಾರೆ. ಓಕೆ, ಆಮೇಲೆ ಅಭ್ಯರ್ಥಿಯ ಭಾವಚಿತ್ರ, ಸಹಿ ಹಾಗೂ ಹೆಸರು ತಾಳೆ ಆಗದಿದ್ದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದಿಲ್ಲ. ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾಕೆ ನಾನು ಸರಿಯಾಗಿ ಮಾಹಿತಿಯನ್ನು ತುಂಬಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನೋಡಿ, ಅವ್ರು ಆಲ್ರೆಡಿ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅಭ್ಯರ್ಥಿಯ ಭಾವಚಿತ್ರ, ಸಹಿ ಹಾಗೂ ಹೆಸರು ತಾಳೆ ಆಗದಿದ್ದಲ್ಲಿ, ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರ್ ಮತ್ತೆ ನಿಮ್ಮ ಹೆಸರು ಮ್ಯಾಚ್ ಆಗಿಲ್ಲಪ್ಪ ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ನಿಮಗೆ ಪರೀಕ್ಷೆ ಬರೆಯಲು ಬಿಡುವುದಿಲ್ಲ. ಯು ವೋಂಟ್ ಬಿ ಏಬಲ್ ಟು ರೈಟ್ ದ ಎಕ್ಸಾಮ್. ಹೌದಾ? ಪರೀಕ್ಷಾ ಶುಲ್ಕವನ್ನ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್ ಮಾತ್ರ ಏನ್ ಮಾಡ್ಬೇಕಾಗತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ನೀವೇನ್ ಮಾಡ್ಬೇಕಾಗತ್ತಪ್ಪ, ಚಲನ್ ತುಂಬಬೇಕಾಗತ್ತೆ. ಇಲ್ಲಪ್ಪ ಅಂತಂದ್ರೆ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಕೋಬಹುದು, ಡೆಬಿಟ್ ಕಾರ್ಡ್ ಥ್ರೂ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಥ್ರೂನು ಮಾಡ್ಬೋದು. ನೀವು ಚಲನ್ ಜನರೇಟ್ ನಾವು ತಗೊಂಡ್ ಮಾಡ್ತೀರಪ್ಪ ಅಂತಂದಾಗ ನೀವೇನ್ ಮಾಡ್ಬೇಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಮಾಡ್ಬೇಕಾಗತ್ತೆ. ಓಕೆ, ಹೋಪ್ ನನ್ನ ಮಾಹಿತಿ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೇನೆ. ದಯವಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕೂಡ ಇದೆ ನಮ್ಮ ಲರ್ನ್ ಇಂಗ್ಲಿಷ್ ವಿತ್ ಶಿವ. ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕೂಡ ಹೋಗ್ತೀರಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಏನಪ್ಪಾ ಅಂತಂದ್ರೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಪ್ಲೈ ಮಾಡಬೇಕು. ಪೇಪರ್ 1ಕ್ಕೆ ಮಾಡಬೇಕಾ, 2ಕ್ಕೆ ಮಾಡಬೇಕಾ, ಎರಡಕ್ಕೂ ಮಾಡಬೇಕಾ? ಯಾಕಪ್ಪ ಅಂತಂದ್ರೆ ಪರೀಕ್ಷಾ ಶುಲ್ಕವನ್ನ ಒಂದು ಸಾರಿ ತುಂಬಿದ ಮೇಲೆ ಯಾವತ್ತೂ ಅವ್ರು ನಿಮ್ಗೆ ರಿಟರ್ನ್ ಮಾಡುವುದಿಲ್ಲ. ಅದ್ರ ಸಲುವಾಗಿ ಓಕೆ. ಇನ್ನೊಂದು ಇಂಪಾರ್ಟೆಂಟ್, ಇಂಟರ್ನೆಟ್ ಅಥವಾ ಸರ್ವರ್ ಒತ್ತಡ ನೋಡ್ರಿ. ಲಾಸ್ಟ್ 9ನೇ ತಾರೀಕು ಐತಂದ್ರೆ 8ನೇ ತಾರೀಕು ರಾತ್ರಿ ಅಥವಾ 9ನೇ ತಾರೀಕು ರಾತ್ರಿ ನಾವು ಕುಂತ್ ಬಿಟ್ಟಿರ್ತೀವಿ ಏನಂತೇಳಿ ಅಪ್ಲಿಕೇಶನ್ ಹಾಕ್ಬೇಕು ಅಂತೇಳಿ. ಸರ್ವರ್ ಬಿಸಿ ಇರೋ ಕಾರಣದಿಂದ ಕೆಲವೊಮ್ಮೆ ಎಕ್ಸೆಪ್ಟ್ ಆಗುದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ರಿ, ನಡುವೆ
23ಕ್ಕೆ ಹೋಗಿ ಹಾಕಂತ ಹೇಳ್ತಾ ಇಲ್ಲ. 23 ಅದಾದ್ಮೇಲೆ 24, 25 ಯಾವ ಫ್ರೀ ಇರ್ತೀರಾ ಲಾಸ್ಟ್ ಕೊನೆ ದಿನಾಂಕ ಬರೋಕ್ಕಿಂತ ಮುಂಚೆನೆ ಹೋಗಿ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಓಕೆ ಓಕೆ, ಇಲ್ಲಿ ನೋಡ್ರಿ ಇನ್ನೊಂದು ಏನು ಇಂಪಾರ್ಟೆಂಟ್ ಇತ್ತು ಅಂದ್ರೆ ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಗಳನ್ನ ಇಲಾಖಾ ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅರ್ಜಿಯನ್ನ. ಓಕೆ, ಅರ್ಜಿ ಶುಲ್ಕ ಪಾವತಿಯಾದ 2 ದಿನಗಳ ನಂತರದಲ್ಲೂ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಕಂಡು ಬಂದಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕವನ್ನ ಸಂಪರ್ಕಿಸಬೇಕು. ನೋಡ್ರಿ, ನೀವು ಅಪ್ಲಿಕೇಶನ್ ಹಾಕಿದಿರಿ, ಆಮೇಲೆ ಎನ್ರೋಲ್ ಮಾಡ್ಕೊಂಡಿದ್ದೀರಿ, ಪೇಮೆಂಟು ಮಾಡಿದಿರಿ, ಸ್ಟಿಲ್ ನೀವು ಚೆಕ್ ಮಾಡ್ಕೊಂಡಾಗ ಲಾಗಿನ್ ಆಗಿ ನಿಮ್ಮ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಬರ್ತಿತ್ತು, ಅನ್ಸಕ್ಸಸ್ಫುಲ್ ಅಂತ ಇತ್ತು, ಅವಾಗ ಏನ್ ಮಾಡ್ಬೇಕಾಗುತ್ತೆ, ನೀವು ಅಲ್ಲಿ ಹೆಡ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಓಕೆ, ಓಕೆ ಫೈನ್. ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಲು ತಮ್ಮ ಆನ್ಲೈನ್ ಅರ್ಜಿಯನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಚೇರಿ ಸಂಬಂಧಿತ ಪತ್ರ ವಿವರಕ್ಕಾಗಿ ತಮ್ಮ ಬಳಿ ಕಡ್ಡಾಯವಾಗಿ ಇಟ್ಕೊಳ್ಬೇಕಾಗ್ತೈತೆ. ನೀವೇನು ಅರ್ಜಿ ಹಾಕಿದ್ರಲ್ಲ ಅದನ್ನ ನಿಮ್ಮ ಕಡೆ ಇಟ್ಕೊಳ್ಬೇಕಾಗುತ್ತೆ. ಇಫ್ ಯಾವುದಾದ್ರೂ ತೊಂದರೆಗಳು ಬಂದಾಗ ಕಮ್ಯುನಿಕೇಟ್ ಮಾಡೋದಕ್ಕೆ ಬೇಕಾಗುತ್ತೆ. ಓಕೆ, ಇನ್ನೊಂದು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ಇನ್ಫಾರ್ಮೇಶನ್ ನೀವು ಹಾಕಿದ್ರಿ ಸರಿಯಾಗಿ ತುಂಬಿದ್ದಿರೋ ಇಲ್ಲೋ ಅನ್ನೋ ನೋಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂತಾರೆ ಸಬ್ಮಿಟ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಒಳ್ಳೆ ಎಡಿಟಿಗೆ ಆಪ್ಷನ್ ಕೊಟ್ಟಿರುವುದಿಲ್ಲ, ಅದ್ರ ಸಲುವಾಗಿ. ಅರ್ಜಿಯನ್ನು ಸಲ್ಲಿಸಿದ ನಂತರ ಅಭ್ಯರ್ಥಿ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸವಿದ್ದಲ್ಲಿ ಅದರಿಂದ ಉಂಟಾಗುವ ಪರಿಣಾಮಗಳೇ ಅಭ್ಯರ್ಥಿಗಳೇ ಜವಾಬ್ದಾರಿಯಾಗಿರುತ್ತಾರೆ. ಯಾಕಪ್ಪ ಅಂತಂದ್ರೆ ಸಬ್ಮಿಟ್ ಮಾಡುವಾಗ ಯಾಕೆ ನೀವು ಕಾಶಿಯಸ್ ಆಗಿರ್ಬೇಕಪ್ಪ ಅಂತಂದ್ರೆ ಒಂದ್ಸರಿ ಸಬ್ಮಿಟ್ ಕೊಟ್ಟಾದ್ಮೇಲೆ ಇಫ್ ಎನಿ ಎರರ್ ಬಂತಪ್ಪ, ಏನೋ ತಪ್ಪು ಇನ್ಫಾರ್ಮೇಶನ್ ಬಂತಪ್ಪ, ನೀವು ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರಿ, ಅವಾಗ ಅದನ್ನ ಯಾವುದೇ ಕಾರಣಕ್ಕೂ ಏನ್ ಮಾಡೋಕ್ಕಾಗಿಲ್ಲ, ಚೇಂಜ್ ಮಾಡೋಕ್ಕಾಗೋದಿಲ್ಲ. ನೀವು ಅದಕ್ಕೆ ಏನ್ ಮಾಡಬೇಕಾಗುತ್ತೆ, ತುಂಬುವಾಗನೇ ಅಪ್ಲೈ ಮಾಡುವಾಗನೇ ಸರಿಯಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಓಕೆ, ಅಭ್ಯರ್ಥಿಗಳು ಒಮ್ಮೆ ಮಾಹಿತಿ ತುಂಬಿ ಅಂತಿಮವಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಯಾವುದೇ ತಿದ್ದುಪಡಿಗೆ ಅವಕಾಶ ಇರಂಗಿಲ್ಲ. ಓಕೆ, ಅದನ್ನೇ ಹೇಳಿದೆ ನಾನು ಇವಾಗ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ KARTET ಈ ಸಲ TET ಮೊದಲು ಇತ್ತು. ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಎರಡನ್ನೂ ನಮ್ಮ ಕಡೆ ಯಾವ್ದು ಇರುತ್ತಲ್ಲ ಅದನ್ನೇ ಕೊಡ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಇಫ್ ಎನಿ ಮೆಸೇಜಸ್ ಬರುತ್ತೆ, ಅಥವಾ ನೋಡ್ರಿ ಏನಾಗುತ್ತಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ದು ರಿಜಿಸ್ಟ್ರೇಷನ್ ಆಯಿತು, ಒಂದು ಇಮೇಲಿಗೆ ಒಂದು ಮೇಲ್ ಬರುತ್ತೆ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿ. ಇವನ್ ಅಡ್ಮಿಟ್ ಕಾರ್ಡ್ ಔಟ್ ಆದಾಗ ಕೂಡ ನಮಗೊಂದು ಮೆಸೇಜ್ ಬರುತ್ತೆ. ಅದ್ರ ಸಲುವಾಗಿ ನಿಮ್ ಕಡೆ ಏನ್ ಮೊಬೈಲ್ ಫೋನ್ ಇದೆಯೋ ಆ ನಂಬರ್ ಅನ್ನ ನೀವು ಯಾವ ಇಮೇಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ ಆ ಮೇಲನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಕೊಡ್ಬೇಕಾಗುತ್ತೆ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಫೀಸು ಮೇನ್ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಇಲ್ಲಿ ವರ್ಗಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಜನರಲ್ ಸಾಮಾನ್ಯ ವರ್ಗ, ಜನರಲ್ ಅಂತ ಏನ್ ಹೇಳ್ತೀವಲ್ಲ, GM ಆಗಿರ್ಬೋದು, 2A ಆಗಿರ್ಬೋದು, 2B ಆಗಿರ್ಬೋದು, 3A ಆಗಿರ್ಬೋದು, 3B ಆಗಿರ್ಬೋದು, ಇವರಿಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಪರೀಕ್ಷೆ 1 ಮತ್ತು 2ಕ್ಕೂ ಅಪ್ಲೈ ಮಾಡ್ತಾ ಇದ್ರೆ ಏನಾಗಿದೆಪ್ಪ ಅಂತಂದ್ರೆ ಕ್ಷಮಿಸಿ, ಪತ್ರಿಕೆ 1 ಅಥವಾ ಪತ್ರಿಕೆ 2ಕ್ಕೆ ಅಂದ್ರೆ ಪೇಪರ್ 1 ಆರ್ ಪೇಪರ್ 2ಗೆ ನೀವು ಅಪ್ಲೈ ಮಾಡ್ತಾ ಇದ್ರೆ ಎಷ್ಟಪ್ಪ, 700 ರೂಪೀಸ್ ನಿಮ್ದು ಎಕ್ಸಾಮಿನೇಷನ್ ಫೀ ಇರುವಂತದ್ದು. ಅದೇ ತರನಾಗಿ SC ST ಆಮೇಲೆ ಕ್ಯಾಟಗರಿ 1 ಅಭ್ಯರ್ಥಿಗಳು ಪೇಪರ್ 1 ಅಥವಾ ಪೇಪರ್ 2ಗೆ ಅಪ್ಲೈ ಮಾಡ್ತಿದ್ರೆ ನಿಮಗೆ ಎಷ್ಟಿದೆಪ್ಪ ಅಂತಂದ್ರೆ 350 ರೂಪೀಸ್ ಎಕ್ಸಾಮ್ ಫೀ ಇರುವಂತದ್ದು. ಓಕೆ, ಇಲ್ಲ ನಾವು ಎರಡೂ ಪರೀಕ್ಷೆಗಳನ್ನ ಬರಿತೀವಿ, ಪೇಪರ್ 1 ಬರಿತೀವಿ, ಪೇಪರ್ 2 ಬರಿತೀವಿ ಅಂತಂದಾಗ ಮೇಲೆ GM 2A 2B 3A 3B ಅವರಿಗೆ 1000 ಪರೀಕ್ಷಾ ಶುಲ್ಕ ಇರುವಂತದ್ದು. ಆಮೇಲೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 500 ಏನಪ್ಪಾ ಅಂತಂದ್ರೆ ಪರೀಕ್ಷಾ ಶುಲ್ಕ ಇರುವಂತದ್ದು. ಆಮೇಲೆ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ, ಬ್ಲೈಂಡ್ ಕ್ಯಾಂಡಿಡೇಟ್ಸ್ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ CWSN ಅಂತಲೂ ಕರಿತೀವಿ ನಾವು. ದಿವ್ಯಾಂಗ ಚೇತನರಿಗೆ ಏನಪ್ಪಾ ಅಂತಂದ್ರೆ ಅವರಿಗೆ ಯಾವುದೇ ತರಹದ ಫೀಸ್ ಇರುವುದಿಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಾಗೈತಿ. ಏನಪ್ಪಾ ಅಂತಂದ್ರೆ ಒಂದು ಸಾರಿ ಫೀಸ್ ತುಂಬಿದ ಮೇಲೆ ವಾಪಸ್ ಬರೋದಿಲ್ಲ. ಅದಕ್ಕೆ ಮೊದಲೇ ಡಿಸೈಡ್ ಮಾಡ್ರಿ, ಪೇಪರ್ 1 ಪೇಪರ್ 2 ಬರೀತಿರೋ, ಪೇಪರ್ 1 ಪೇಪರ್ 2 ಎರಡೂ ಬರೀತಿರೋ ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಅಪ್ಲೈ ಮಾಡ್ರಿ. ಓಕೆ ಫೈನ್, ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಓಕೆ, ಇದು ಚಾರ್ಜಸ್ ಇದೆ, ಇದ್ರ ಬಗ್ಗೆ ಎಸ್, ಇದನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಪ್ರವೇಶ ಪತ್ರ, ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತೈತಿ, ಹಾಲ್ ಟಿಕೆಟ್ ಯಾವಾಗ ಬರ್ತೈತಿಪ್ಪ ಅಂತಂದ್ರೆ 1/12/25 7/12/25 ಐ ಮೀನ್ 1st of December 2025 to 7th of December 2025ಗೆ 7th of
2025 ಎಕ್ಸಾಮ್ ಇದ್ದೇ ಇರುತ್ತೆ. ಅದಕ್ಕಿಂತ ಮುಂಚೆ ನಮ್ಗೆ ಏನಾಗಿರುತ್ತಪ್ಪ ಅಂತಂದ್ರೆ ಹಾಲ್ ಟಿಕೆಟ್ ಬಂದಿರುತ್ತೆ, ಅಡ್ಮಿಟ್ ಕಾರ್ಡ್ ಬಂದಿರುತ್ತೆ. ನಾವು ನಮ್ಮ ವೆಬ್ಸೈಟ್, ಇಲಾಖಾ ವೆಬ್ಸೈಟ್ ಏನಿದೆಯಲ್ಲ ಆಗಲೇ ಮೇಲೆ ತೋರಿಸಿರುವಂಥ ವೆಬ್ಸೈಟಿಗೆ ಹೋಗಿ ಲಾಗಿನ್ ಆಗಿ ಹೇಳ್ತಾ ಇದ್ದೀನಿ. ಲಾಗಿನ್ ಅಂದಾಗ ಮತ್ತೆ ನಿಮ್ಗೆ ಏನು ಬೇಕಾಗುತ್ತೆ, ಯೂಸರ್ ID ಪಾಸ್ವರ್ಡ್ ಮತ್ತೆ ಬೇಕಾಗುತ್ತೆ. ಅಲ್ಲಿ ನಾವು ಅಪ್ಲೈ ಮಾಡಿಬಿಟ್ಟು ಏನು ಮಾಡಬೇಕಾಗುತ್ತೆ, ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದ್ರ ಸಲುವಾಗಿ ಯೂಸರ್ ID ಪಾಸ್ವರ್ಡನ್ನು ದಯವಿಟ್ಟು ಎಲ್ಲರೂ ನೆನಪಿಟ್ಕೋಬೇಕು ಅಥವಾ ಬರೆದಿಟ್ಕೋಬೇಕು, ಕರೆಕ್ಟಾಗಿ ಇಟ್ಕೋಬೇಕು. ಓಕೆ, ಟೈಮಿಂಗ್ ಅಂತೂ ಆಲ್ರೆಡಿ ಗೊತ್ತಾಗಿದೆ ನಮಗೆ. ಪೇಪರ್ 1 ಬೆಳಗ್ಗೆ 9:30ರಿಂದ 12 ಗಂಟೆ, ಆಮೇಲೆ ಪತ್ರಿಕೆ 2 ಮಧ್ಯಾಹ್ನ 2 ಗಂಟೆಯಿಂದ 4:15, ಟೋಟಲಾಗಿ 2.5 ತಾಸು ನಮಗೆ ಇರುವಂಥದ್ದು. ಆಮೇಲೆ ಕೆಳಗಡೆ ಹೇಳ್ತೀನಿ, 150 ಮಾರ್ಕ್ಸಿಗೆ ಎಕ್ಸಾಮ್ ಇರುವಂಥದ್ದು. ಓಕೆ, ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಈಗ ಬಂತು ಎಲಿಜಿಬಿಲಿಟಿ, ಬಹಳಷ್ಟು ಇಂಪಾರ್ಟೆಂಟ್. ಯಾರೆಲ್ಲ ಯಾವ ಎಕ್ಸಾಮ್ ಬರೀಬಹುದು ಅಂತೇಳಿ. ಪತ್ರಿಕೆ 1 ಯಾವ್ದಪ್ಪ ಅಂತಂದ್ರೆ 1ರಿಂದ 5ನೇ ತರಗತಿಗೆ ಬೋಧಿಸಲು ಇಷ್ಟಪಡುವಂತಹ ಶಿಕ್ಷಕ ಅಭ್ಯರ್ಥಿಗಳಿಗೆ ಏನು ಕ್ವಾಲಿಫಿಕೇಶನ್ ಇರಬೇಕು, ಏನು ಶಿಕ್ಷಣ ಆಗಿರಬೇಕು ಅಂತಂದ್ರೆ PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನ ಗಳಿಸಿರಬೇಕು. ಹಾಗೂ 2 ವರ್ಷಗಳ DELT ಕೋರ್ಸ್ ಅನ್ನ ಈ ಹೆಸರಿನಿಂದ ಕರೆಯುವ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಕೋರ್ಸ್ಗೆ ಪ್ರವೇಶ ಪಡೆದುಕೊಂಡಿರುವವರು. ಮೇನ್ಲಿ ಅರ್ಥ ಮಾಡ್ಕೊಳ್ಳಿ, PUC ಆಗಿರಬೇಕು ಪ್ಲಸ್ DELTಗೆ ಅಂದ್ರೆ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಹೇಳಿ ಈ ಒಂದು ಇದಕ್ಕೆ ನೀವೇನ್ ಮಾಡಿರ್ಬೇಕಾಗುತ್ತೆ, ಮುಗಿಸಿರ್ಬೇಕು. ಅಥವಾ ಏನಾಗಿರ್ಬೇಕಪ್ಪ ಅಂತಂದ್ರೆ ಅಟ್ಲೀಸ್ಟ್ ಪರ್ಸೂವಿಂಗ್ ಇರಬೇಕು, ನೀವು ಕಲಿತಾ ಇರಬೇಕು, ಎನ್ರೋಲ್ ಆಗಿರಬೇಕು, ಮಿನಿಮಮ್ 50% PUC ಅಲ್ಲಿ ಇರಲೇಬೇಕು. ಓಕೆ, ಇದಾದ ನಂತರ ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮತ್ತೊಂದು ಕ್ವಾಲಿಫಿಕೇಶನ್ ಏನಿದೆ ಅಂತಂದ್ರೆ ಸೇಮ್ PUC ಆಗಿರೋದಂತೂ ಪಕ್ಕ. ಇಲ್ಲಿ ನೋಡ್ರಿ, PUC ಅಲ್ಲಿ 50% ಆಗಿರಬೇಕು, ಅಂಕಗಳನ್ನ ಗಳಿಸಿರ್ಬೇಕು. ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವವರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇದಕ್ಕೆ ಅಪ್ಲೈ ಮಾಡಬಹುದು. ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಆಗಿರಬೇಕು. ಅಥವಾ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 50% ಆಗಿರಬೇಕು, ಅದ್ರ ಜೊತೆಗೆ 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಶನ್ ಆಗಿರಬೇಕು. ಓಕೆ, ಅದು ಇಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಏನಂದ್ರೆ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನ ಹೊಂದಿರಬೇಕು. ನಾವು PUC ಆದ್ಮೇಲೆ ಡೈರೆಕ್ಟ್ ಡಿಗ್ರಿ ಮಾಡಿವ್ರಿ, ಓಕೆ ಫೈನ್, ಮಾಡ್ರಿ, ಬೇಡ ಅಂದಿಲ್ಲ, ಮಾಡಿದ್ರು ಕೂಡ ಅಲ್ಲಿ ನಾವು ಏನ್ ಮಾಡ್ಬೇಕು, 50% ಆಗಿರ್ಬೇಕು. ಅದ್ರ ಜೊತೆಗೆ DELT ಕೋರ್ಸ್ ಅನ್ನ ನೀವು ಮುಗಿಸಿರ್ಬೇಕು ಅಥವಾ ನೀವು ಪರ್ಸ್ಯೂಯಿಂಗ್ ಇರಬೇಕು. ಅಂದ್ರೆ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವವರು. ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ಆರ್ ಸ್ಟಿಲ್ ಪರ್ಸ್ಯೂಯಿಂಗ್ ಆರ್ ಏಬಲ್ ಟು ಅಪ್ಲೈ ಫಾರ್ ದಿಸ್. ಓಕೆ, ಕ್ವಾಲಿಫೈಡ್ ಟು ಅಪ್ಲೈ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೂ ಒಂದೇನಪ್ಪಾ ಅಂತಂದ್ರೆ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನ ಗಳಿಸಿರಬೇಕು. B.Ed ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು. ನೋಡ್ರಿ, ನಾವು ಬಹಳಷ್ಟು ಕೇಸ್ಗಳನ್ನ ನೋಡಿದೀವಿ. ಹೈಕೋರ್ಟ್ ಹೇಳಿದ್ದಂತ ಏನಂತ, ದೋಸ್ ಹೂ ಹ್ಯಾವ್ ಡನ್ B.Ed ದೇ ಆರ್ ನಾಟ್ ಕ್ವಾಲಿಫೈಡ್ ಟು ಟೀಚ್ ಫಾರ್ 1 to 5 ಅಂತ ಹೇಳಿ. ಹೌದಾ, ಅದು ಇಲ್ಲಿ ನಾವು NCT ಅವರು ಅಫಿಷಿಯಲಿ ಕೊಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ ನೀವು ಪದವಿಯಲ್ಲಿ 50% ಅನ್ನ ತಗೊಂಡಿರ್ಬೇಕು. ಅದಷ್ಟೇ ಅಲ್ಲ, ನೀವು DELT ಮಾಡಿರ್ಬೇಕಂತ ಏನಿಲ್ಲ. ಇಫ್ ಯು ಆರ್ ಪರ್ಸ್ಯೂಯಿಂಗ್ B.Ed ಆರ್ ಯು ಆರ್ ಡನ್ ವಿತ್ ದ B.Ed, ಯು ಆರ್ ಕ್ವಾಲಿಫೈಡ್ ಟು ರೈಟ್ ದ ಎಕ್ಸಾಮ್. ನೀವು ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಇದ್ದೀರಾ. ಓಕೆ ಫೈನ್. ನೆಕ್ಸ್ಟ್ ಪೇಪರ್ 2 ಬರಿಬೇಕಪ್ಪ ಅಂತಂದ್ರೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ನೋಡ್ರಿ. ಅಲ್ಲಿ PUCಗೆ ಹೆಂಗೆ 50% ಇತ್ತಲ್ಲ, ಇಲ್ಲಿ ಪೇಪರ್ 2 ಪದವಿಯಲ್ಲಿ ಕನಿಷ್ಠ 50% ಆಗಿರಲೇಬೇಕು. ನಾವು ನಮ್ಮ ಓವರ್ ಆಲ್ ಪರ್ಸೆಂಟೇಜ್ 50% ಆಗಲೇಬೇಕು. ಅದಾದ್ಮೇಲೆ 2 ವರ್ಷಗಳ DELT ಆಗಿರಬೇಕು ಅಥವಾ ಪರ್ಸೂಯಿಂಗ್ ಇದ್ರೂ ನಡೆಯುತ್ತೆ, ಅವರು ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನ ಗಳಿಸಿರ್ಬೇಕು. ಹಾಗೂ B.Ed ಪದವಿಯಲ್ಲಿ ತೇರ್ಗಡೆ ಹೊಂದಿರೋರು ಅಥವಾ B.Ed ಪರ್ಸೂಯಿಂಗ್ ಇರೋರು. ಈಗ B.Ed ಪರ್ಸೂಯಿಂಗ್ ಇರೋರು ಅಥವಾ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಬಹುದು. B.Ed ಮಾಡ್ತಿದಾರಪ್ಪ ಡೆಫಿನೆಟ್ಲಿ ಅವರು ಡಿಗ್ರಿ ಆಗಿರುತ್ತೆ. ಡಿಗ್ರಿಯಲ್ಲಿ ಮಿನಿಮಮ್ ಎಷ್ಟಪ್ಪ ಅಂತಂದ್ರೆ 50% ಅಂಕಗಳನ್ನ ಪಡೆದಿರಲೇಬೇಕು. ಇಫ್ ಇಟ್ ಈಸ್ 49.5 ಯು ಆರ್ ನಾಟ್ ಕ್ವಾಲಿಫೈಡ್ ಟು ರೈಟ್. ಹೌದಾ, ಹಾಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೂ ಒಂದು ಇದು ಮಾಡ್ತಾರೆ ನಮಗೆ, ಏನಪ್ಪಾ ಅಂದ್ರೆ PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಷ್ಟು
ಅಂಕಗಳನ್ನ ಗಳಿಸಿರ್ಬೇಕು ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್, ಡಿ.ಎಡ್ ಅಲ್ಲ, ಡಿ.ಎಲ್ಡ್ ಅಲ್ಲ, ಬಿ.ಎಲ್ಡ್, ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ಗೆ ಮುಗ್ದಿರ್ಬೇಕು ಅಥವಾ ಎನ್ರೋಲ್ ಆಗಿರ್ಬೇಕು. ಅವ್ರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಎಕ್ಸಾಮನ್ನ ತಗೊಳಕ ಅರ್ಹರಿರ್ತಾರೆ. ಓಕೆ, ಲಾಸ್ಟ್ ನೋಡ್ರಿ, ಪದವಿಯಲ್ಲಿ ಕನಿಷ್ಠ 50ರಷ್ಟು ಅಂಕಗಳನ್ನ ಪಡೆದಿರಬೇಕು ಹಾಗೂ 2 ವರ್ಷದ ಬಿ.ಎಡ್ ವಿಶೇಷ ಶಿಕ್ಷಣ, ಸ್ಪೆಷಲ್ ಎಜುಕೇಶನ್ ಅಂತ ಹೇಳ್ತೀವಲ್ಲ, ಅದರಲ್ಲಾದ್ರೂ ಹೊಂದಿರೋರು ಅಥವಾ ಪರ್ಸೂಯಿಂಗ್ ಇರೋರು ಕೂಡ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಒಂದು ಪರೀಕ್ಷೆಯನ್ನ ಬರೀಬಹುದು. ಓಕೆ, ಫೈನ್. ಓಕೆ, here we go. ಓಕೆ, ಸೂಚನೆ: ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1, ವಿಶೇಷ ಚೇತನ, ದಿವ್ಯಾಂಗ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಅರ್ಹ ವಿದ್ಯಾರ್ಥಿಯಲ್ಲಿ ಅರ್ಹತಾ ಅಂಕಗಳಲ್ಲಿ 5% ವಿನಾಯಿತಿಯನ್ನು ಕೊಡಲಾಗಿದೆ. 5% ನಮ್ಗೆ ಕನ್ಸೆಷನ್ ಇದೆ ನೋಡ್ರಿ. ಯಾರಿಗಪ್ಪ ಅಂತಂದ್ರೆ SC ST ಪ್ರವರ್ಗ 1, ಐ ಮೀನ್ ಕ್ಯಾಟಗರಿ 1 ಮತ್ತು CWSN ಅಂತ ಹೇಳ್ತೀವಲ್ಲ ಅವ್ರಿಗೆ. ಓಕೆ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ NCT ಇಂದ ಮಾನ್ಯತೆ ಪಡೆದಂತ ಡಿಪ್ಲೊಮಾ ಅಥವಾ ಪದವಿ ಕೋರ್ಸ್ಗಳನ್ನ ಮಾತ್ರ KAR-TET ಪರೀಕ್ಷೆ ಬರೆಯಲು ವಿದ್ಯಾರ್ಥಿ ಪರಿಗಣಿಸಲಾಗಿದೆ. ಓಕೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ಏನಿದೆಯಲ್ಲ, ಅದರ್ ಅಂಡರ್ ಏನಾದ್ರೂ ನಾವು B.Ed ಮಾಡಿದ್ರೆ ಅಥವಾ D.Ed ಮಾಡಿದ್ರೆ ಓನ್ಲಿ ಯು ಆರ್ ಕ್ವಾಲಿಫೈಡ್ ಟು ರೈಟ್ ದ ಎಕ್ಸಾಮ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಓಕೆ ಫೈನ್, ಕಮಿಂಗ್ ಟು ದಿಸ್, ಇಲ್ಲಿ ನೋಡ್ರಿ ವೆರಿ ಇಂಪಾರ್ಟೆಂಟ್ ನೋ. ಈಗ ವಿಷಯ ಮತ್ತು ಸ್ವರೂಪ ಅಂದ್ರೆ ಸಬ್ಜೆಕ್ಟ್ ಅಂಡ್ ನೇಚರ್ ಹೆಂಗಿರುತ್ತೆ ಎಕ್ಸಾಮ್ ಅದಪ್ಪ ಅಂತಂದ್ರೆ, ಒಂದು ಪತ್ರಿಕೆ 1 ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿರುತ್ತೆ. ಆಲ್ರೆಡಿ ನಮ್ಗೆ ಗೊತ್ತೈತಿ. ಪೇಪರ್ 2 6 to 8 ಬೋಧಿಸುವವರಿಗಾಗಿರ್ತೈತಿ. ಅಭ್ಯರ್ಥಿಯು 2ನೇ ಹಂತದ 1 ರಿಂದ 5 ಮತ್ತು 2 ರಿಂದ 6 ರಿಂದ 8 ತರಗತಿಗಳಲ್ಲಿ ಬೋಧನೆಗೆ ಅರ್ಹತೆ ಪಡೆಯಲು ಆಕ್ಷೇಪಿಸಿದಲ್ಲಿ ಮೇಲಿನ 2 ಪರೀಕ್ಷೆಗಳಲ್ಲಿ ಅಂದರೆ 1 ಮತ್ತು ಪತ್ರಿಕೆ 2ರಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯವಾಗಿದೆ. ನೋಡ್ರಿ, ಈಗ 1 to 8 ನಾವು ಕಲಿಸ್ಬೇಕಾಗಿತ್ತು. ನಾವು 1 to 5 ಬೇಡ್ರಿ, 6 to 8 ಬೇಡ್ರಿ, ನಮ್ಗೆ 1 to 8 ಬೇಕಂದಾಗ ನೀವೇನ್ ಮಾಡ್ಬೇಕಾಗತ್ತ, ಪೇಪರ್ 1 ಪೇಪರ್ 2 ಎರಡನ್ನೂ ಬರೆದು ಕ್ವಾಲಿಫೈ ಆಗ್ಬೇಕಾಗತ್ತೆ. ಓಕೆ, ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ಇಂಪಾರ್ಟೆಂಟ್. ಶಿಕ್ಷಕರ ಅರ್ಹತಾ ಪರೀಕ್ಷೆಯು 150 ಅಂಕಗಳದ್ದಾಗಿದ್ದು ಪ್ರತಿ ಪ್ರಶ್ನೆಗೆ ಅಂಕ ಒಟ್ಟು 150 ಬಹು ಆಯ್ಕೆಯ ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ. ನಮಗೇನಪ್ಪಾ ಅಂತಂದ್ರ 150 ಕ್ವಶನ್ಸ್ ಇರ್ತಾವ. ಓಕೆ, ಅಂಡ್ 150 ಮಾರ್ಕ್ಸ್ ಇರುತ್ತದೆ. ಓಕೆ, ಅಂಡ್ ನೋ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ನಾವು ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೋಡಿರ್ತೀವಿ, ಏನಪ್ಪಾ ಅಂತಂದ್ರೆ 1/4 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಅಂದ್ರೆ ನಿಮಗೆ ಒಂದು ಒಳ್ಳೆ ಅವಕಾಶ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿ ನೀವು ಕ್ವಾಲಿಫೈ ಆಗಬಹುದು. ಓಕೆ, ಆಮೇಲೆ ಹೆಂಗಪ್ಪ ಅಂತಂದ್ರೆ ಅದೇ ಬರೆಯುವುದಿರ್ತಾ ಇಲ್ಲ, OMR ಶೀಟ್ ಇರುತ್ತೆ. ಎಲ್ಲಿ OMR ಶೀಟ್ಗಳಲ್ಲಿ OMR ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಹೌದಾ? ABCD ಅಂತ ಇರುತ್ತೆ ಅಲ್ಲ, ABCD, ಹೌದಾ? ಯಾವ್ದು ಸರಿಯಾದ ಉತ್ತರ ಇದಕ್ಕೆ ಪೂರ್ತಿಯಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಶೇಡ್ ಮಾಡ್ತೀವಿ, ಹೌದಾ? ಈ ರೀತಿಯಾಗಿರುವಂತದ್ದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಮತ್ತು ಪ್ರಾಕ್ಟೀಸ್ ಕೂಡ ಮಾಡಿರ್ತೀರಿ. ಇಲ್ಲಿ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರುವುದೇ ಇಲ್ಲ ಅನ್ನೋದನ್ನ ತಲೆಯಾಗಿಟ್ಟುಕೊಂಡು ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸಬೇಕು. ಯಾಕಪ್ಪ ಅಂದ್ರೆ ನೋಡ್ರಿ, ಏನಪ್ಪಾ ಅಂದ್ರೆ ನಿಮಗೆ 2 hours 30 minutes ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 60 + 60 + 30 ಅಂದ್ರೆ ಎಷ್ಟಾಯ್ತ್ರಿ? 150. ಅಂದ್ರೆ 150 ನಿಮಿಷಗಳನ್ನ ಕೊಟ್ಟಿದ್ದಾರೆ. 150 ಪ್ರಶ್ನೆಗಳಿಗೆ 150 ನಿಮಿಷ ಟೈಮ್ ಇದ್ದಾಗ ನಾವು ಈಸಿಯಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಬರೀಬಹುದು. ಮತ್ತೆ ಸಿಲೆಬಸ್ ಬಹಳ ವೈಡ್ ಆಗಿದೆ, ವಾಸ್ಟ್ ಆಗಿದೆ ಅನ್ಕೊಳ್ಳಂಗೂ ಇಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ NCERT ಅಥವಾ DSERT ಟೆಕ್ಸ್ಟ್ ಬುಕ್ಗಳ ಮೇಲೇನೆ ಏನಾಗುತ್ತಪ್ಪ ಅಂತ ನಮಗೆ ಪ್ರಶ್ನೆಗಳು ಬರುವಂಥದ್ದು, ಬೇರೆ ಎಲ್ಲಿಂದನೂ ಪ್ರಶ್ನೆಗಳು ಬರುವುದಿಲ್ಲ. ಅದನ್ನ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಅರ್ಥ ಮಾಡ್ಕೋಬೇಕಾಗತ್ತೆ.
ಓಕೆ, ಇದಾದ ನಂತರ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ 1 to ಮುಂದೆ ಹೇಳ್ತೇನೆ ನಿಮಗೆ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳೋಣ. 1 to 5 ಅಂದ್ರೆ ಪೇಪರ್ 1ಗೆ ನಮಗೆ ಹೆಂಗಿರುತ್ತಪ್ಪ ಅಂತಂದ್ರೆ ಫಸ್ಟ್ ಒಂದು ಲ್ಯಾಂಗ್ವೇಜ್, ಕಾರಣ ನೀವು ಯಾವ ಬೇಕಾದ ಲ್ಯಾಂಗ್ವೇಜ್ ಅನ್ನ ತಗೋಬಹುದು. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೋಬಹುದು, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನ ತಗೋಬಹುದು, ಸೆಕೆಂಡ್ ಲ್ಯಾಂಗ್ವೇಜ್ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡಬಹುದು. ಲಿಸ್ಟ್ ಆಫ್ ಲ್ಯಾಂಗ್ವೇಜಸ್ ಇರುತ್ತಲ್ಲ ಅಲ್ಲಿ ನೀವು ಚೂಸ್ ಮಾಡ್ಕೋಬಹುದು. ಆಮೇಲೆ ಪರೀಕ್ಷೆಗೆ ಯಾವ ಮೀಡಿಯಂ ಅಲ್ಲಿ ಬರೀತೀರಾ, ಕನ್ನಡದಲ್ಲಿ ಬರೀತೀರಾ, ಇಂಗ್ಲಿಷ್ ನಲ್ಲಿ ಬರೀತೀರಾ ಮೊದಲೇ ನೀವು ಡಿಫೈನ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಒಂದು ಪ್ರಶ್ನೆ ಇದೆ ನಿಮಗೆ, ಕ್ವಶನ್ ಪೇಪರ್ ಯಾವ ಒಂದು ಮೀಡಿಯಂ ಅಲ್ಲಿ ಬೇಕಂತೇಳಿ ಅದನ್ನ ನೀವು ಮೊದಲೇ ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲಿ 30 ಪ್ರಶ್ನೆಗಳು ಲ್ಯಾಂಗ್ವೇಜ್ 1 ಅಂದ್ರೆ ಕನ್ನಡ ತಗೊಂಡ್ರೆ ಕನ್ನಡದ ಮೇಲೆ, ಇಂಗ್ಲಿಷ್ ನೋಡಿ ಇಂಗ್ಲಿಷ್ ಮೇಲೆ ಇರುತ್ತೆ. ಟೋಟಲ್ ಆಗಿ ಇಲ್ಲಿ 60 ಅಂಕಗಳು. ಅದಾದ್ಮೇಲೆ CDP ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಗಜಿ, ಹೌದಾ, ಶಿಶು ವಿಕಸನ ಹಾಗೂ ಬೋಧನಾ ಕ್ರಮದ ಮೇಲೆ 30 ಪ್ರಶ್ನೆಗಳು ಇರ್ತವೆ ನಿಮಗೆ. ಅದಾದ್ಮೇಲೆ ಗಣಿತದ ಮೇಲೆ 30 ಪ್ರಶ್ನೆ, ಪರಿಸರ ಅಧ್ಯಯನದ ಮೇಲೆ 30 ಪ್ರಶ್ನೆಗಳು ಇರ್ತವೆ. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಸಮಾಜ ಅಧ್ಯಯನ ಅಂತ ಹೇಳಿ. ಅದರಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ, ದೋಸ್ ಹೂ ಆರ್ ಬ್ಲೈಂಡ್, ಯಾರು ಅಂಧ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಮಾತ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ 60 ಪ್ರಶ್ನೆಗಳನ್ನ ಸಮಾಜ ವಿಜ್ಞಾನದ ಮೇಲೆ ಕೇಳ್ತಾರೆ. ಓಕೆ, ಯಾಕಪ್ಪ ಏನೋ ಅವರಿಗೆ ಗಣಿತ ಮತ್ತು ಪರಿಸರ ಅಧ್ಯಯನ ಇರುವುದಿಲ್ಲ, ಹೌದಾ. ಇದಾದ್ಮೇಲೆ ಪೇಪರ್ 2 ನೇಚರ್ ಹೆಂಗಿದೆ ಅನ್ನೋದನ್ನ ನೋಡೋಣ. ಟೋಟಲ್ ಆಗಿ 150 ಮಾರ್ಕ್ಸ್ ಇರುತ್ತೆ. ಓಕೆ, ಇಲ್ಲಿ ನೋಡಿ ಇದು ಸ್ವಲ್ಪ ಚೇಂಜ್ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಪೇಪರ್ 1 ನೋಡಿದ್ವಿ ಆಲ್ರೆಡಿ. ಪೇಪರ್ 2 ಹೆಂಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಕೂಡ ನಮ್ಗೆ ಹೆಂಗಿರ್ತಾವು, ಲ್ಯಾಂಗ್ವೇಜ್ ಅಂತೂ 2 ಫಿಕ್ಸ್, CDP ಫಿಕ್ಸ್. ಇಲ್ಲಿ 90 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗ್ಬಿಟ್ಟಿದೆ. ಏನಪ್ಪಾ ಅಂತ ಸೇಮ್ ಆಸ್ ಪೇಪರ್ 1 ನೋಡ್ರಿ. ಲ್ಯಾಂಗ್ವೇಜ್ 1 30 ಮಾರ್ಕ್ಸ್, ಲ್ಯಾಂಗ್ವೇಜ್ 2 30 ಮಾರ್ಕ್ಸ್, CDP 30 ಮಾರ್ಕ್ಸ್, ಹೌದಾ. ಆಮೇಲೆ ಇಫ್ ಯು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್, ನೀವು ವಿಜ್ಞಾನದ ಒಂದು ವಿದ್ಯಾರ್ಥಿ ಆಗಿದ್ರೆ ನೀವೇನ್ ಮಾಡಬೇಕಾಗುತ್ತೆ, ಗಣಿತ ಮತ್ತು ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ 60 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕಾಗತ್ತೆ. ಅಕಸ್ಮಾತ್ ನೀವು ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಅಂದ್ರೆ ನೀವು ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಅವರು ಇದ್ದಿದ್ರಪ್ಪ ಅಂತಂದ್ರೆ ನೀವು 60 ಪ್ರಶ್ನೆಗಳನ್ನ ಏನ್ ಮಾಡ್ಬೇಕಾಗತ್ತ, ಸಮಾಜ ವಿಜ್ಞಾನದ ಪಾಠಗಳ ಮೇಲೆ ಬರಿಬೇಕಾಗತ್ತೆ. ಓಕೆ, ಟೋಟಲ್ ಆಗಿ ಎಷ್ಟು 150 ಅಂಕಗಳಿಗೆ ಎಕ್ಸಾಮಿಗೆ ಇರುವಂತದ್ದು. ಫೈನ್. ಓಕೆ, ಅಂಡ್ ಹಿಯರ್ ವಿ ಗೋ. ಓಕೆ, ಆಗ್ಲೇ ನಿಮ್ಗೆ ಹೇಳ್ತಾ ಇದ್ನಲ್ಲ ಏನಪ್ಪಾ ಅಂದ್ರೆ ಪತ್ರಿಕೆ 2ರಲ್ಲಿನ ಎಲ್ಲಾ ಪ್ರಶ್ನೆಗಳು NCERT ಅಥವಾ ರಾಜ್ಯದ 6ರಿಂದ 10ನೇ ತರಗತಿಗಳಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿದ್ದು ಪ್ರಶ್ನೆಗಳ ಕಠಿಣತೆಯ ಮಟ್ಟ ಹಿರಿಯ ಪ್ರೌಢಶಾಲೆ PUC +2 ಹಂತಕ್ಕೆ ಸೀಮಿತವಾಗಿರುತ್ತದೆ. ನೋಡ್ರಿ ಅವ್ರು ಏನ್ ಹೇಳ್ತಿದ್ರಪ್ಪ ಕ್ಲಿಯರ್ಲಿ ನಮ್ಗೆ ಪೇಪರ್ 1ಗೆ ಅಲ್ಲಿ ಕೂಡ ಏನಾಗಿರುತ್ತಪ್ಪ ಅಂದ್ರೆ 6 to 10 ಸಿಲೆಬಸ್ ಇದ್ದು ದಿ ಲೆವೆಲ್ ಆಫ್ ದ ಕ್ವಶನ್ ಪೇಪರ್ ಏನಿರ್ತೈತಿ 10th ಸ್ಟ್ಯಾಂಡರ್ಡ್ ಲೆವೆಲ್ ಇರ್ತೈತಿ, ಹೌದಾ. ಇಲ್ಲಿ ಪೇಪರ್ 2 ಹೆಂಗಿರುತ್ತಪ್ಪ ಅಂದ್ರೆ ಲೆವೆಲ್ ಆಫ್ ದ ಕ್ವಶನ್ ಪೇಪರ್ ಹೆಂಗಿರ್ತೈತಪ್ಪ ಅಂತಂದ್ರೆ +2 ಅಂದ್ರೆ PU2 ಮಟ್ಟಕ್ಕೆ ಇರುವಂತ ಕ್ವಶನ್ ಪೇಪರ್ ನಮ್ಗೆ ಇರುತ್ತೆ, ಹೌದಾ. ಈಗ ಕ್ವಶನ್ ಎಲ್ಲಿಂದ ಬರ್ತಾವಪ್ಪ ಅಂತಂದ್ರೆ NCERT ಟೆಕ್ಸ್ಟ್ ಬುಕ್ ಅವುಗಳನ್ನೇ ಓದ್ಬೇಕು, ಅಥವಾ DSERT ಟೆಕ್ಸ್ಟ್ ಬುಕ್ ಗಳನ್ನ ಓದ್ಬೇಕು. ಇಲ್ಲಿಂದಾನೇ ಪ್ರಶ್ನೆ ಬರುವಂತದ್ದು, ಬೇರೆ ಎಲ್ಲಿಂದನೂ ಬರುವುದಿಲ್ಲ. ಓಕೆ, ಆಮೇಲೆ ಅಂದ್ರೆ ಇದು ಯಾವ್ದಪ್ಪ ಅಂತಂದ್ರೆ ಸಬ್ಜೆಕ್ಟ್ ಸ್ಪೆಸಿಫೈಡ್ ಏನಿದೆಯಲ್ಲ ಆ 60 ಪ್ರಶ್ನೆಗಳು ಇಲ್ಲಿಂದ ಬರುವಂತದ್ದು. ಓಕೆ, ಫೈನ್. ಮುಂದೆ ನೋಡೋಣ. ನಮ್ಗೆ ಇಷ್ಟು ಭಾಷೆಗಳನ್ನ ಕೊಟ್ಟಿರುವಂತದ್ದು ಕನ್ನಡ, ಇಂಗ್ಲಿಷ್, ಉರ್ದು, ತಮಿಳು, ತೆಲುಗು, ಹಿಂದಿ, ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗುತ್ತದೆ. ನಿಮ್ಗೆ ಯಾವ ಮಾಧ್ಯಮ ಬೇಕೋ ಅದನ್ನ ನೀವು ಅಲ್ಲೇ ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಅರ್ಹತಾ ಅಂಕಗಳು ಇಲ್ಲಿಗೆ ಬಂದಿವೆ. ಇದನ್ನ ಇಂಪಾರ್ಟೆಂಟ್ ನೋ. ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಾಮಾನ್ಯ ವರ್ಗ ಅಂದ್ರೆ GM 2A 2B 3A 3B ಗುಂಪುಗಳಿಗೆ ಸೇರುವ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ 60ರಷ್ಟು ಅರ್ಹತಾ ಅಂಕಗಳನ್ನ ಪಡಿಬೇಕು. ಅಂದ್ರೆ ನೀವು 90 ಅಂಕಗಳನ್ನ ಪಡೆದ್ರೆ 150ಕ್ಕೆ 90 ಅಂಕಗಳನ್ನ ಪಡೆದ್ರೆ ಯು ಆರ್ ಕ್ವಾಲಿಫೈಡ್, ಹೌದಾ. ಹಂಗೆ ಪರಿಶಿಷ್ಟ ಜಾತಿ ಆಮೇಲೆ SC ST ಕೆಟಗರಿ 1 ದವರು ಏನಪ್ಪಾ ಅಂತಂದ್ರೆ 82.5 ಆರ್ 83 ಔಟ್ ಆಫ್ ಎಷ್ಟು 150ಗೆ ತಗೊಂಡ್ರೆ ಏನಪ್ಪಾ ಅಂತಂದ್ರೆ ಯು ಆರ್ ಕ್ವಾಲಿಫೈಡ್.
ಎಷ್ಟು 55% ಅಲ್ಲಿ 60%. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ಓಕೆ, ನೀವು ಕನಿಷ್ಠ ಅಂಕಗಳನ್ನ ತಗೊಂಡ್ರೆ ಏನ್ ಮಾಡ್ತಾರ ಅಂತ ಹೇಳ್ತಿದ್ರು, ನಮಗೆ ಏನಾಗುತ್ತಪ್ಪ, ಕನಿಷ್ಠ ಅಂಕಗಳನ್ನ ತಗೊಂಡಾಗ ನಮ್ಗೆ ಏನಾಗೈತೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, ದೆನ್ ವಿ ಆರ್ ಕ್ವಾಲಿಫೈಡ್ ಟು ರೈಟ್ ದ ಎಕ್ಸಾಮ್. ನಾವು ಮತ್ತೆ ಓಕೆ ನೋಡ್ರಿ, ಆಮೇಲೆ ಇಂಪಾರ್ಟೆಂಟ್ ಥಿಂಗ್ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ಫಲಿತಾಂಶ ಪ್ರಕಟವಾದ 4 ವಾರಗಳ ಒಳಗಾಗಿ ನಮ್ಮ ರಿಸಲ್ಟ್ ಬಂದು ವಿದಿನ್ 1 ಮಂತ್ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಸರ್ಟಿಫಿಕೇಟ್ ಅನ್ನ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಾರ, ನಾವು ಅಲ್ಲಿಂದ ತಗೋಬಹುದು. ಓಕೆ ಓಕೆ ನೋಡ್ರಿ, ಇಂಪಾರ್ಟೆಂಟ್ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅರ್ಹತೆಯು ಶಿಕ್ಷಕರ ನೇಮಕಾತಿ ಹೊಂದಿರಬೇಕಾದ ಕನಿಷ್ಠ ಅರ್ಹತೆಯ ಹೊರತು ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಲ್ಲ. ಅಂದ್ರೆ ನೀವು ಟಿಇಟಿ ಪಾಸ್ ಆದ್ರೆ ಯು ಆರ್ ಕ್ವಾಲಿಫೈಡ್ ಟು ರೈಟ್ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್. ನೀವು ಟೀಚರ್ ಆಗೇ ಬಿಟ್ರಿ ಅಂತಲ್ಲ, ಹೌದಾ? ಅದನ್ನು ನಾವು ಮೊದಲೇ ಅರ್ಥ ಮಾಡ್ಕೋಬೇಕು. ಓಕೆ, ಇದಾದ ನಂತರ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ, ಓಕೆ ಇದು ಎಲ್ಲೆಲ್ಲಿ ಅನ್ವಯ ಆಗ್ತೈತಿ? ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ಪ್ರಮಾಣ ಪತ್ರ ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಯ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಟ್ಟಿರುವ ಶಾಲೆಗಳು, ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ಅನ್ವಯಿಸುತ್ತದೆ. ನಾವು ಇದನ್ನ ಸೆಂಟ್ರಲ್ ಸ್ಕೂಲ್ಗಳಲ್ಲಿ ಕ್ವಾಲಿಫೈಡ್ ಅಂತ ಹೇಳಕ್ಕಾಗಲ್ಲ. ಯಾಕಪ್ಪ ಅಂತಾರೆ, ಅವ್ರದ್ದೊಂದು ಎಕ್ಸಾಮ್ ಇದೆ CTET ಅಂತ ಹೇಳಿ, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಅದನ್ನು ಪಾಸ್ ಮಾಡಿದಾಗ ಸೆಂಟ್ರಲ್ ಸ್ಕೂಲ್ಗಳಿಗೆ ನಾವು ಅಪ್ಲೈ ಮಾಡ್ಬೋದು. ಓಕೆ, ಹಾ, ಇದನ್ನ ಇನ್ನೊಮ್ಮೆ ಅರ್ಥ ಮಾಡ್ಕೋಬೇಕು. ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪ್ರಮಾಣ ಪತ್ರ ಏನಿದೆಯಲ್ಲ, ನೀವು KTET ಏನು ನಾವು ಕ್ವಾಲಿಫೈಡ್ ಆದ ಸರ್ಟಿಫಿಕೇಟ್ ಇರ್ತಿಲ್ಲ, ನಮಗಿದು ಲೈಫ್ ಲಾಂಗ್ ಏನಪ್ಪಾ ಅಂತಂದ್ರೆ ಎಕ್ಸಿಸ್ಟ್ ಆಗಿರುತ್ತೆ, ಏನಪ್ಪಾ ಅಂದ್ರೆ ಮಾನ್ಯತೆಯನ್ನ ಪಡೆದಿರ್ತೈತಿ. ಓಕೆ, ಹಂಗಂತೇಳಿ ಸರ್ ಒಂದ್ಸಲ ಪಾಸ್ ಆದ್ಮೇಲೆ ನೆಕ್ಸ್ಟ್ ನಾವು ಬರೀಬಹುದು ಏನಂತ ಕೇಳ್ಬಹುದು. ಹೌದು, ನೀವು ಎಷ್ಟು ಸಾರಿ ಬೇಕಾದ್ರೂ ಬರೀಬಹುದು. ಈ ಸಾರಿ ನನಗೆ 101 ಮಾರ್ಕ್ಸ್ ಬಂದೈತಿ, ನಾನು ನೆಕ್ಸ್ಟ್ ಟೈಮ್ 121 ತಗೊಳೋದೀನಿ, ಹಾ, ಯು ಕ್ಯಾನ್ ಅಪ್ಲೈ ಅಂಡ್ ರೈಟ್. ನೀವು ಅಪ್ಲೈ ಮಾಡಬಹುದು ಮತ್ತೆ ಬರೀಬಹುದು. ಓಕೆ ಓಕೆ ವಿಶೇಷ ಚೇತನರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸ್ವಲ್ಪ ಎಕ್ಸ್ಟ್ರಾ ಟೈಮ್ಗಳನ್ನ ಕೊಟ್ಟಿರ್ತಾರು. ಓಕೆ ಫೈನ್. ಎಷ್ಟಪ್ಪ ಅಂದ್ರೆ ಪ್ರತಿ ಪತ್ರಿಕೆಗೆ 50 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತಾರೆ. ಓಕೆ, ಸಾರಿ, 50 ನಿಮಿಷಗಳ ಎಕ್ಸ್ಟ್ರಾ ಟೈಮ್ ಅನ್ನ ಕೊಟ್ಟಿರ್ತಾರೆ. ಓಕೆ 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 ಹಾ, ಇನ್ನೊಂದೇನಪ್ಪ ಅಂತಂದ್ರೆ, ನಾವು ಈ ಅಭ್ಯರ್ಥಿಗಳು ಏನಿದೀವಪ್ಪ ಅಂತಂದ್ರೆ, ಯಾವುದೇ ತರನಾದ ಮಿಸ್ಬಿಹೇವ್ ಮಾಡಿದ್ರೆ ಅಥವಾ ನಾವು ಪರೀಕ್ಷೆಗೆ ಅಪ್ಲೈ ಮಾಡುವಾಗ ಬೇರೆ ಮಾಹಿತಿ ಕೊಟ್ಟು ಪರೀಕ್ಷೆಗೆ ಬಂದಿರೋ ವ್ಯಕ್ತಿ ಬೇರೆ ಆಗಿದ್ರೆ ಅಂಥವ್ರನ್ನ ಪರ್ಮನೆಂಟ್ ಆಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಎಕ್ಸಾಮ್ ಬರಿಲಾರ್ದಂಗೆ ಮಾಡ್ತಾರೋ, ಅದನ್ನು ನಾವು ಮೊದಲು ನೆನ್ಪಿಟ್ಕೋಬೇಕು. ಮತ್ತು ಬಹಳಷ್ಟು ಜನ ಏನು ಮಾಡ್ತಿದ್ದಾರಪ್ಪ ಅಂತಂದ್ರೆ, ಇದು ಆಗಿರುವಂಥದ್ದು ಬಹಳಷ್ಟು ಕೇಸ್ಗಳಿದಾವೆ. ಅಲ್ಲಿ ರೊಕ್ಕ ಕೊಟ್ಟ ಮಾಡಿಸ್ತೀನಿ, ಇಲ್ಲಿ ರೊಕ್ಕ ಕೊಟ್ಟು ಮಾಡಿಸ್ತೀನಿ ಇಂತೆಲ್ಲ ಭಾಳ ಹೇಳ್ತಿರ್ತಾರೋ. ದಯವಿಟ್ಟು ಯಾರ ಮಾತಿಗೂ ಕಿವಿ ಕೊಡಬೇಡಿ. ನೀವು ಸ್ವಂತ ಓದ್ರಿ, ಸ್ವಂತ ಓದಿ ಎಕ್ಸಾಮ್ ಬರೆದು ಕ್ವಾಲಿಫೈ ಆಗ್ರಿ. ನನ್ನ ಮಕ್ಕಳಿಗೂ ₹1 ಕೊಡಕ್ಕೆ ಹೋಗ್ಬೇಡ್ರಿ. ಓಕೆ, ಹಾಂ ಫೈನ್. ಪರ್ಫೆಕ್ಟ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಆಲ್ರೆಡಿ ನಾವೇನು ಮಾಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಈಗ ಕೊನೆಯದಾಗಿ ಏನಪ್ಪ ಅಂತಂದರೆ ರೀವ್ಯಾಲ್ಯೂಯೇಷನ್. ಹಾಂ ನೋಡ್ರಿ, ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಏನಂತಂದ್ರೆ, OMR ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವು ಗಣಕೀಕೃತವಾಗಿರುತ್ತದೆ ಹಾಗೂ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ. ಗಣಕೀಕೃತವಾದ ಮೌಲ್ಯಮಾಪನ ಆಗಿರುವುದರಿಂದ ಈ ಸಂಬಂಧ OMR ಮತ್ತು ಉತ್ತರ ಪತ್ರಿಕೆಗಳ ಛಾಯಾಪ್ರತಿ ಮರು ಮೌಲ್ಯಮಾಪನ ಹಾಗೂ ಮರು ಎಣಿಕೆಗೆ ಅವಕಾಶ ಇರುವುದಿಲ್ಲ. ಅಂದ್ರೆ ಕಂಪ್ಯೂಟರೈಸ್ಡ್ ಇವ್ಯಾಲ್ಯೂಯೇಷನ್ ಆಗ್ತಿರುತ್ತೆ, ಗಣಕೀಕೃತವಾದಂತಹ ಒಂದು ಇವ್ಯಾಲ್ಯೂಯೇಷನ್ ಆಗ್ತಿರೋದ್ರಿಂದ ನೋಡ್ರಿ, ಇಲ್ಲಿ ರೀವ್ಯಾಲ್ಯೂಯೇಷನ್ ಇರುವುದಿಲ್ಲ. ಓಕೆ, ನಮ್ದು ಫೋಟೋ ಕಾಪಿ ಕೊಡ್ರಿ ಅಂತೇಳಿ ನೀವು ಅಪ್ಲಿಕೇಶನ್ ಬರೆದ್ರು ನಿಮಗೆ ಯಾವತ್ತೂ ಅದು ಸಿಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಅದಾದ್ಮೇಲೆ ಓಕೆ ಹಾಂ ಓಕೆ, ಇದಂತೂ ಆಲ್ರೆಡಿ ನಮಗೆ ತಿಳಿದಾಗಿದೆ. ಇದು ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಒನ್.
ಪರೀಕ್ಷಾ ವೇಳಾಪಟ್ಟಿ ಹೆಂಗಿರ್ತೈತಪ್ಪ ಅಂತಂದ್ರೆ ಪರೀಕ್ಷಾ ಕೊಠಡಿಗೆ ನಮಗೆ 9:30ಗೆ ಎಕ್ಸಾಮ್ ಐತಪ್ಪ ಅಂತಂದ್ರೆ 9 ಗಂಟೆಗೆ ನಾವು ಏನು ಮಾಡಿರಬೇಕು, ಎಕ್ಸಾಮ್ ಹಾಲ್ನಾಗ ಇರಬೇಕು. ಮಧ್ಯಾಹ್ನ 2 ಗಂಟೆಗೆ ಐತಪ್ಪ ಅಂತಂದ್ರೆ 1:30ಗೆ ನಾವು ಎಕ್ಸಾಮ್ ಹಾಲ್ನಾಗ ಇರಬೇಕು. ಯಾಕಂದ್ರೆ 9 ಗಂಟೆಯಿಂದ 9:15 ತನಕ ಏನು ಮಾಡ್ತಾರೋ ನಮ್ಮ ಒಂದು ಪ್ರವೇಶ ಪತ್ರ ಅಡ್ಮಿಟ್ ಕಾರ್ಡ್ ಪರಿಶೀಲನೆ ಆಗ್ತಿರ್ತೈತಿ, ಹೌದು ಅಲ್ಲೋ ಅಂತೇಳಿ. ಆ ಟೈಮ್ನಾಗ ನಾವು ಇಲ್ಲಿರಬೇಕು. ಆಮೇಲೆ 1:30ರಿಂದ 1:45 ಅಂದ್ರೆ ಸೆಕೆಂಡ್ ಪೇಪರಿಗೆ. ಆಮೇಲೆ ಪರೀಕ್ಷಾ ಕೊಠಡಿಗೆ ಕೊನೆಯ ಪ್ರವೇಶ ಅವಕಾಶ 9:30ಗೆ ಎಕ್ಸಾಮ್ ಐತಪ್ಪ ಅಂತಂದ್ರೆ 9:15ಕ್ಕೆ ನಾವು ಒಳಗಿರಬೇಕು. 9:16ಕ್ಕೆ ಹೋಗಿ ಬಿಡ್ರಿ ನಮ್ದು 9:30ಗೆ ಐತಿ ಎಕ್ಸಾಮ್ ಅಂತ ಅವ್ರ ಜೊತೆ ಜಗಳ ಮಾಡ್ಕೊಂಡು ಕುಂದ್ರುವಂಥದ್ದಲ್ಲ. ಓಕೆ, 1:45ಕ್ಕೆ ಪೇಪರ್ ಟು ಬರೀತಾರೆ, ಒಳಗಡೆ ಇರಬೇಕು. ಆಮೇಲೆ ಯಾಕಪ್ಪ ಅಂದ್ರೆ 9:15ಕ್ಕೆ ನಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ವಶನ್ ಪೇಪರ್ಗಳನ್ನ, 1:45ಕ್ಕೆ ನಮ್ಗೆ ಕ್ವಶನ್ ಪೇಪರ್ಗಳನ್ನ ಕೊಡ್ತಾರೆ. 15 ನಿಮಿಷ ನಾವ್ ಏನ್ ಮಾಡ್ಬೇಕಾಗತ್ತ, ವೇಟ್ ಮಾಡ್ಬೇಕಾಗತ್ತ. ಅದಾದ್ಮೇಲೆ ಉತ್ತರ ಪತ್ರಿಕೆಗಳನ್ನ ಒಳಗೊಂಡ ಪರೀಕ್ಷಾ ಪುಸ್ತಕಗಳ ಸೀಲನ್ನ ತೆಗೆಯುವುದು, ಅವಾಗ ಓಪನ್ ಮಾಡೋದು. 9:25ಕ್ಕೆ 10 ನಿಮಿಷ ವೇಟ್ ಮಾಡಿ. ಆಮೇಲೆ 9:25ಕ್ಕೆ 1:55ಕ್ಕೆ ನಾವು ಓಪನ್ ಮಾಡಬೇಕು. ಆಮೇಲೆ ಪರೀಕ್ಷೆ ಯಾವಾಗ ಸ್ಟಾರ್ಟ್ ಆಗ್ತೈತಿ, ಕರೆಕ್ಟ್ ಆಗಿ 9:30ಕ್ಕೆ ಸ್ಟಾರ್ಟ್ ಆಗಿ ಎಷ್ಟಕ್ಕೆ ಮುಗಿತೈತ್ರಿ, 9:30, 9:30ರಿಂದ 10:30, 11:30, 12 ಗಂಟೆಗೆ ಮುಗಿತೈತಿ. ಹೌದಾ, ಇಲ್ಲಿ 4:15ಗೆ ಮುಗಿತೈತಿ. ಪರೀಕ್ಷೆ ಮುಕ್ತಾಯ 12 ಗಂಟೆ, ಇಲ್ಲೇ 4:15ಗೆ. ಓಕೆ, ಸೊ ನಾನು ಈ ಒಂದು ವಿಡಿಯೋ ಮುಖಾಂತರ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ, ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ಮೀ ಆಲ್ಸೋ. ಓಕೆ, ಥ್ಯಾಂಕ್ ಯು ಗೈಸ್ ವಾಚಿಂಗ್ ಫಾರ್ ದಿಸ್.